ಪುನರ್ವೇಜು ಸಂಸ್ಕಾರನ ಎಲ್ಲ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಸಿಇಟಿ ಬರೆದಿದ್ದೀರಾ, ರಿಸಲ್ಟ್ಸ್ ಬಂದಿದೆ, ಅದಾದ್ಮೇಲೆ ಏನೆಲ್ಲ ಸ್ಟೆಪ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಮೊದಲಿಗೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಅನ್ನೋ ಒಂದು ಸ್ಟೆಪ್ಸ್ ಇರುತ್ತೆ, ಜೊತೆಗೆ ಆಪ್ಷನ್ ಎಂಟ್ರಿ, ಆಮೇಲೆ ಸೀಟ್ ಅಲಾಟ್ಮೆಂಟ್. ಈ 3 ಸ್ಟೆಪ್ಸ್ಗಳು ಇರುತ್ತೆ. ಈ 3 ಸ್ಟೆಪ್ಸ್ಗಳನ್ನ ನೀವು ಮನೇಲೆ ಕುತ್ಕೊಂಡು ಮಾಡಬಹುದು. ಮೊದಲು ಅಂದ್ರೆ ಸರಿಸುಮಾರು ಸ್ವಲ್ಪ ವರ್ಷಗಳ ಹಿಂದೆ ಸಿಇಟಿ ಸೆಲ್ಗೆ ಹೋಗಿ ಇಡೀ ದಿನ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳ ಜೊತೆಯಲ್ಲಿ ಕುತ್ಕೊಂಡು ಅವರು ಬೇಕಾಗಿರುವಂತ ಸೀಟನ್ನು ಆಯ್ಕೆ ಮಾಡ್ಕೊಂಡು ಹೊರಬರ್ಬೇಕಾಗ್ತಿತ್ತು. ಆದ್ರೆ ಈಗ ಮನೆಯಲ್ಲೇ ಕುತ್ಕೊಂಡು ಮಾಡುವಂತ ಒಂದು ಒಳ್ಳೆ ಅವಕಾಶನ ಕೊಟ್ಟಿದ್ದಾರೆ. ಮೊದಲಿಗೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಅನ್ನೋ ಒಂದು ಸ್ಟೆಪ್ ನಲ್ಲಿ ಏನೆಲ್ಲ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ರ್ಯಾಂಕ್ ಬಂದ ಮೇಲೆ ಆ ರ್ಯಾಂಕ್ಗೆ ತಕ್ಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ, ಅಂದ್ರೆ ನೀವು PUC ರಿಸಲ್ಟ್ಸ್ ಮಾರ್ಕ್ಸ್ ಕಾರ್ಡು, SSLC ರಿಸಲ್ಟ್ಸ್ ಮಾರ್ಕ್ಸ್ ಕಾರ್ಡು, ಅವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಅಡಿಷನಲ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಕೆಲವನ್ನ ಕರೀತಾರೆ. ಈ ಅಡಿಷನಲ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಅದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಕೋಟಾ ಆಗಿರ್ಬೋದು, ಹಾಗೆ ನೀವು 10th PUC ಮಾರ್ಕ್ಸ್ ಕಾರ್ಡ್ ಜೊತೆಯಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನ ಮರೆಯದೆ ತಂದೆ ತಾಯಿಗಳು ಅಪ್ಲೋಡ್ ಮಾಡಬೇಕಾಗುತ್ತೆ. ಕರ್ನಾಟಕ ಮೀಡಿಯಂ ಅಲ್ಲಿ, ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ನೀವು ಓದಿದ್ರೆ ಆ ಕರ್ನಾಟಕ ಎಜುಕೇಶನ್ ಅವರಿಂದ ನಿಮ್ಗೊಂದು ಸರ್ಟಿಫಿಕೇಟ್ ಸಿಕ್ಕಿರುತ್ತೆ, ಅದನ್ನ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀನಿ ಅಂತ ಸಬ್ಮಿಟ್ ಮಾಡಬೇಕು. ರೂರಲ್ ಅಲ್ಲಿ ಓದಿದ್ರೆ, ಅಂದ್ರೆ 10ನೇ ಕ್ಲಾಸ್ ವರೆಗೂ ಕೂಡ ನೀವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ಆ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ, ಅದನ್ನು ಕೂಡ ತಾವು ಅಪ್ಲೋಡ್ ಮಾಡಬೇಕು. ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರ NCC ಕ್ಯಾಂಡಿಡೇಟ್ ಆಗಿದ್ರೆ, ಡಿಫೆನ್ಸ್ ಆಗಿದ್ರೆ, ಎಕ್ಸ್ ಡಿಫೆನ್ಸ್ ಆಗಿದ್ರೆ, ಅಥವಾ CAPF, ಈ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ನೀವು ಆ ಪೋರ್ಟಲ್ ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮಗೆ ಒಂದು ಯೂಸರ್ ID ಪಾಸ್ವರ್ಡ್ ನ ಕೊಟ್ಟಿರ್ತಾರೆ. ಅಕಸ್ಮಾತ್ ನೀವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿದೆ ಅಂತ ಅನ್ಕೊಂಡ್ರೆ ನಿಮಗೆ ಅವರು ಮತ್ತೆ ಆ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಕೆಲವು ದಿನಗಳ ಒಳಗೆ ನೀವು ಮತ್ತೆ ಅದನ್ನ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಒಂದು ಅವರೇ ಒಂದು ಜಾಗ ಕೂಡ ಕೊಡ್ತಾರೆ, ಆ ಪ್ಲೇಸ್ಮೆಂಟ್ಸ್ ಅಲ್ಲಿ ಹೋಗಿ ನೀವು ಅಲ್ಲಿ ಅದನ್ನ ವೆರಿಫೈ ಮಾಡಿಸ್ಕೊಂಡ್ರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ನೀವು ಎಲಿಜಿಬಲ್ ಆಗ್ತೀರಿ. ನೆನಪಿರ್ಲಿ, ಯೂಸರ್ ID ಪಾಸ್ವರ್ಡ್ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗೂ ಅವರ CET ಅಲ್ಲಿ ಅವರು ಸಬ್ಮಿಟ್ ಮಾಡಿರ್ತಾರೆ. ಆ ಒಂದು ರ್ಯಾಂಕ್ ಮುಖಾಂತರ ಅವರ ಒಂದು ಪೋರ್ಟಲ್ ನಲ್ಲಿ ರಿಸಲ್ಟ್ಸ್ ಬಂದ ತಕ್ಷಣ ನಿಮ್ಗೆ ಅದು ಓಪನ್ ಆಗುತ್ತೆ. ಸೊ ನೀವೆಲ್ಲರೂ ಕೂಡ ಅದಕ್ಕೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಬೇಕಾಗಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ. SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಅಟೆಸ್ಟೆಡ್ ಇಟ್ಕೊಂಡಿರಿ. ಜೊತೆಯಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ನೇನಾದ್ರು ಅಡಿಷನಲ್ NCC ಆಗಿದ್ರೆ ಅಥವಾ ರೂರಲ್ ಕೋಟಾ ಆಗಿದ್ರೆ, ಜಮ್ಮು ಅಂಡ್ ಕಾಶ್ಮೀರ, CAPF, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಇವೆಲ್ಲವನ್ನ ಇಟ್ಕೊಂಡಿರಿ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಇನ್ ಕೇಸ್ ನಿಮ್ಮ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿದ್ರೆ ಅದನ್ನ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಆ ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡಬೇಕು. ಅದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಅದರದೇ ಪರ್ಟಿಕ್ಯುಲರ್ ಆದ ಒಂದು ಸೈಜ್ ಇರುತ್ತೆ, ಆ ಸೈಜ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಮುಂದೆ ಆಪ್ಷನ್ ಎಂಟ್ರಿ ಹಾಗೂ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಮತ್ತೊಂದು ವಿಡಿಯೋ ಮೂಲಕ ತಿಳಿಸ್ತೀವಿ. ಮತ್ತೊಮ್ಮೆ ಪುನರ್ವೇಜು ಸಂಸ್ಕಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ.